ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ಈ ಸಮಯದಲ್ಲಿ ನಮ್ಮನ್ನು ನಾವು ಕರ್ತನ ಕರ್ತನಿಗೆ ಸಮರ್ಪಿಸೋಣ. ಕರ್ತನು ಒಳ್ಳೆಯವನಾಗಿದ್ದಾನೆ, ನಮ್ಮ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಆತನ ರೆಕ್ಕೆಯ ಮೇಲೆ ಇದ್ದೇವೆ. ಹಲ್ಲೆಲೂಯಾ. ಆತನ ನಮ್ಮನ್ನ ರೆಕ್ಕೆಯಲ್ಲಿ ನಮ್ಮನ್ನು ಹೊತ್ತುಕೊಂಡು ಸಾಗುತ್ತಿದ್ದಾನೆ. ಹಲ್ಲೆಲೂಯಾ. ನಾವು ಬಹಳ ಜೋಪಾನವಾಗಿ ಆತನ ರೆಕ್ಕೆಯ ಮೇಲೆ ಇರುವವರಾಗೋಣ. ಹಲ್ಲೆಲೂಯಾ. ಯಾಕಂದ್ರೆ ಹದ್ದು ಯಾವಾಗಲೂ ಕೂಡ ಹಾರುವಂತ ಸಂದರ್ಭದಲ್ಲಿ ಅದು ಮೇಲೆ ಕೆಳಗಡೆ ಎತ್ತರಕ್ಕೆ ಅಡ್ಡ ದಿಡ್ಡಿ ಹಾರುವಂತದ್ದಾಗಿದೆ. ರೆಕ್ಕೆಯ ಮೇಲೆ ಯೇಸು ಕ್ರಿಸ್ತನ ರೆಕ್ಕೆಯ ಮೇಲೆ ಕುಳಿತಿರುವಂತ ನಾವು ಒಂದು ವೇಳೆ ಸರಿಯಾದ ಜಾಗದಲ್ಲಿ ನಾವು ಗಟ್ಟಿಯಾಗಿ ನಿಂತು ಗಟ್ಟಿಯಾಗಿ ಕುಳಿತದೆ ಹೋದರೆ, ಆತನ ವಾಕ್ಯದಲ್ಲಿ ನೆಲೆಗೊಳ್ಳದೆ ಹೋದರೆ, ಆತನ ವಾಗ್ದಾನಗಳನ್ನು ಗಟ್ಟಿಯಾಗಿ ಹಿಡಿದೇ ಹೋದರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯದೆ ಹೋದರೆ, ಈಗ ಆ ಹಿಂಜಾರಿ ಹೋಗಿರುವ ರೀತಿಯಲ್ಲಿ ನಾವು ಹೋಗಬೇಕಾದಂತ ಪರಿಸ್ಥಿತಿ ಎದುರಿಸಬಾರದು. ಆದ್ರೆ ಕರ್ತನು ನಮ್ಮನ್ನ ಕಳೆದುಕೊಳ್ಳುವುದಕ್ಕೆ ಆತನ ಬಯಸುವವನಲ್ಲ, ನಮ್ಮನ್ನ ಆತನ ವಾಕ್ಯದಲ್ಲಿ ಸ್ಥಿರವಾಗಿ ನಿಲ್ಲಿಸಲು ಬಯಸಿದರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಆತನ ರೆಕ್ಕೆಯ ಮೇಲೆ ಆತನು ನಮ್ಮನ್ನ ಹೊತ್ತು ಸಹಿಸಿ ನಿರ್ವಹಿಸ್ತಿದ್ದಾನೆ. ಹಲ್ಲೆಲೂಯಾ. ಅದನ್ನೆಲ್ಲವನ್ನ ಒದಗಿಸಿ ಕೊಡ್ತಾ ಇದ್ದಾನೆ. ಆತನು ನಮ್ಮನ್ನ ಅಸ್ವಸ್ಥದಿಂದ ಸ್ವಸ್ಥ ಮಾಡ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ಆತನು ನಮಗೆ ನಾವು ಸೋಲುವಂತಹ ಸಂದರ್ಭದಲ್ಲಿ ಬಂದರೂ ಕೂಡ ಅದರ ಮಧ್ಯದಲ್ಲಿ ಜಯವನ್ನ ಕೊಟ್ಟ ಆತನಾಗಿದ್ದಾನೆ. ಹಲ್ಲೆಲೂಯಾ. ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಕರ್ತನು ನಮ್ಮನ್ನ ನಡೆಸುವ ದೇವರ ಇವತ್ತಿನ ದಿವಸ ನಾವು ವಾಕ್ಯ ಧ್ಯಾನಕ್ಕಾಗಿ ನಮ್ಮ ಸತ್ಯವೇದವನ್ನ ಆದಿಕಾಂಡ 49ನೇ ಅಧ್ಯಾಯ 22, 23, 24ನೇ ವಚನಕ್ಕೆ ನಮ್ಮ ಸತ್ಯವೇದವನ್ನು ತಿರುಗಿಸೋಣ. ಆದಿಕಾಂಡ 42ನೇ ಅಧ್ಯಾಯ 49ನೇ ಅಧ್ಯಾಯ 22, 23, 24ನೇ ವಚನ. ಅಲ್ಲಿ ನಾವು ಗಮನಿಸುವಂತಹ ವಿಚಾರ, ತಂದೆ ಯಾಕೋಬನು ತನ್ನ ದಿನವನ್ನ ಮುಗಿಸುತ್ತಿದ್ದಾನೆ. ಆತನು ಆಶೀರ್ವಾದವನ್ನ ಹೊಂದಿ ತನ್ನ 12 ಮಕ್ಕಳನ್ನ ಹೊಂದಿದ್ದಾನೆ. 12 ಮಕ್ಕಳು ಈಗ ಚಿಕ್ಕ ಮಕ್ಕಳೆಲ್ಲ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ಅವರಿಗೆ ಈ ಇಸ್ರೇಲರ ಸಂಪ್ರದಾಯದ ಪ್ರಕಾರವಾಗಿ ದೇವರ ಒಂದು ಆ ದೈವಿಕ ಒಂದು ನಡೆಸುವಿಕೆ ಪ್ರಕಾರವಾಗಿ ಸಾಯುವಂತ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಒಂದು ಕಡೆಯ ಆಶೀರ್ವಾದವನ್ನ ತಂದೆ ಮಕ್ಕಳಿಗೆ ಕೊಡುವಂತ ಆ ಪ್ರಾಮುಖ್ಯವಾದ ಕಾರ್ಯ ಅಲ್ಲಿ ನಾವು ಗಮನಿಸಿದ್ದೇವೆ. ಯಾವ ರೀತಿಯಲ್ಲಿ ಒಂದು ಒಬ್ಬರಿಗೆ ಅಭಿಷೇಕ ಮಾಡುವಾಗ ಒಬ್ಬ ಯಾಜಕನು ಅಭಿಷೇಕಿಸುತ್ತಾನೋ, ಅದೇ ರೀತಿಯಲ್ಲಿ ಪ್ರವಾದಿಗೆ ಅಭಿಷೇಕ ಮಾಡುವಾಗ ಆತನ ಮೇಲೆ ಆಶೀರ್ವಾದಗಳು ಬರುತ್ತದೋ, ಅಥವಾ ರಾಜನಿಗೆ ಅಭಿಷೇಕ ಮಾಡುವಾಗ ಆತನಿಗೆ ಅನೇಕ ಆಶೀರ್ವಾದಗಳು ಬರ್ತದೆ. ಅದೇ ರೀತಿಯಲ್ಲಿ ತಂದೆ, ಲೋಕದ ತಂದೆ, ಶಾರೀರಿಕ ತಂದೆ, ಆತನು ಕಡೆ ಸಮಯದಲ್ಲಿರುವಾಗ ತನ್ನ ಮಕ್ಕಳಿಗೆ ಆಶೀರ್ವಾದ ಕೊಡುವಂತ ಕಾರ್ಯ ಇಲ್ಲಿ ನಡೀತಾ ಇದೆ. 12 ಜನ ಮಕ್ಕಳನ್ನು ಕೂಡ ಆತನ ಹತ್ತಿರ ಕರೀತಾ ಇದ್ದಾನೆ. ಆಗ ಅಲ್ಲಿ ಯೋಸೇಫನನ್ನ ಕರೆದು ಈ ರೀತಿಯಲ್ಲಿ ಆಶೀರ್ವಾದ ಮಾಡುತ್ತಿದ್ದಾನೆ. 22ನೇ ವಚನ ನಾವು ನೋಡ್ತಾ ಇದ್ದೇವೆ. ಯೋಸೇಫನು ಬಹುಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದುಕೊಂಡರು. ಆದರೂ ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನು ಬಂಡೆಯೂ ಆಗಿರುವ ಆತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು, ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಒಂದು ಕಡೆ ಚೆನ್ನಾಗಿರು ಅನ್ನುವ ರೀತಿಯ ಆಶೀರ್ವಾದ ಕೂಡ, ಅದೇ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಈ ರೀತಿಯ ಕಾರ್ಯಗಳು ನಡೀತವೆ ಅನ್ನೋದನ್ನ ಪ್ರವಾದನೆಯಾಗಿ ಯಾಕೋಬನಲ್ಲಿ ನುಡಿತಾ ಇದ್ದೇನೆ. ಹಲ್ಲೆಲೂಯಾ. ಇದರ ಒಂದೊಂದು ವರ್ಡ್ಗಳು ಕೂಡ ತದನಂತರ ನಾವು ಸತ್ಯವೇದ ಓದಿದ್ರಿಂದ ನಮಗೆ ಗೊತ್ತಿದೆ ಯಾಕೋಬನ ಜೀವಿತದಲ್ಲಿ ನೆರವೇರಿದೆ ಎಂದು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಆದ್ರೆ ಕೆಲವು ವಿಚಾರಗಳನ್ನ ಇಲ್ಲಿ ಯಾಕೋಬನು ಹೇಳಲಿಲ್ಲ ಅನ್ನೋದನ್ನ ಮುಂದಿನ ಒಂದು ವಚನಗಳನ್ನು ನಾವು ನೋಡಿಕೊಳ್ಳೋಣ. ಈಗ 22ನೇ ವಚನ ನೋಡಿಕೊಳ್ಳ್ರಿ. ಯೋಸೇಫನು ಬಹು ಫಲವನ್ನು ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲದಂತಿದ್ದಾನೆ. ಈ ಒಂದು ವಚನವನ್ನು ನೋಡುವಾಗ
ಆತನು ಯಾವ ರೀತಿಯ ಮರವಂತೆ ಬಹು ಫಲವನ್ನ ಬಿಡುವಂತ ವೃಕ್ಷ. ಏನಂದ್ರೆ ನಾವು ಈ ದಿನಮಾನ ನಾವು ಚಿಕ್ಕದಿನಲ್ಲಿರುವಾಗ ಆ ಬಹು ಫಲವನ್ನ ಬಿಡುವಂತ ಮರವನ್ನ ನೋಡಿದ್ದೇವೆ. ಆದ್ರೆ ಈ ದಿನಮಾನದಲ್ಲಿ ಆ ಬಹು ಫಲವನ್ನ ಬಿಡುವಂತ ಮರವನ್ನ ನಾವು ನೋಡ್ತೇವೆ. ಯಾಕಂದ್ರೆ ನಾವು ಚಿಕ್ಕದಿನಲ್ಲಿರುವಾಗಲೂ ಕೂಡ ಈ ಏಪ್ರಿಲ್ ಮಾರ್ಚ್ ಸೀಸನ್ ಬರುವಾಗ, ಮಾವಿನ ಹಣ್ಣಿನ ಸೀಸನ್ ಬರುವಾಗ ಅಲ್ಲಿ ನಾವು ಒಂದು ಮರವನ್ನು, ಅದು 2 ವರ್ಷಕ್ಕೆ ಒಂದು ಬಾರಿ ಫಲವನ್ನು ಕೊಡ್ತಿದ್ದು. ಒಂದು ಫಲವನ್ನು ಕೊಟ್ರೆ ಒಂದು ವೇಳೆ ಆ ಒಂದು ಮರದ ಒಂದು ಯಜಮಾನನು ಒಬ್ಬನಾಗಿದ್ರೆ ಅವನು ಖಂಡಿತವಾಗಿ ಸಾವಿರಾರು ಗಟ್ಟಲೆ ಹಣವನ್ನ ಸಂಪಾದಿಸಿದ. ಯಾಕಂದ್ರೆ ಒಂದು ದ್ರಾಕ್ಷಿಯ ಗೊಂಚಲು ಯಾವ ರೀತಿಯಲ್ಲಿ ಹಣ್ಣುಗಳನ್ನ ಬಿಡುತ್ತದೋ ಅದೇ ರೀತಿಯಲ್ಲಿ ಆ ಮಾವಿನ ಮರದಲ್ಲಿ ಗೊಂಚಲು ರೀತಿಯಲ್ಲಿ ಮಾವುಗಳನ್ನ ನಾವು ನೋಡಿದೆ. ಆದ್ರೆ ಈ ದಿನಮಾನಗಳಲ್ಲಿ ನಾವು ಅದನ್ನು ನೋಡ್ತಾ ಇಲ್ಲ. ಆದ್ರೆ ಇಲ್ಲಿ ಹೇಳ್ತಾ ಇದ್ರೆ ಯೋಸೇಫನು ಬಹು ಫಲ ಬಿಡುವ ವೃಕ್ಷಕ್ಕೆ ಸಮಾನನಾಗಿದ್ದಾನೆ. ಆ ಬಹು ಫಲ ಬಿಡುವಂತ ವೃಕ್ಷ ಖಾಲಿ ಸೀಸನ್ಗೆ ಮಾತ್ರ ಬಿಡುವಂತದ್ದಾಗಿರೋದಿಲ್ಲ, ಹೊರತೆಯ ಬಳಿಯಲ್ಲಿ ಬೆಳೆದು ರೆಂಬೆಗಳನ್ನು ಗೋಡೆಯ ಆಚೆಗೆ ಚಾಚಿರುವ ಫಲವೃಕ್ಷದಂತಿದ್ದಾನೆ. ಹಲ್ಲೆಲೂಯಾ. ಕೇವಲ ಒಂದು ಸೀಸನ್ ಅಲ್ಲಿ ನಿಂತು ಫಲವನ್ನು ಕೊಡುವಂತ ಇವನು ವೃಕ್ಷದಿಂದ ಇರೋದಿಲ್ಲ. ಪ್ರತಿ ದಿನವೂ ಕೂಡ, ಪ್ರತಿ ಕ್ಷಣವೂ ಕೂಡ, ಪ್ರತಿ ವರ್ಷದಲ್ಲಿ ಇರುವಂತ ತಿಂಗಳುಗಳಲ್ಲಿ ಫಲವನ್ನ ಬಿಡುವಂತ ವೃಕ್ಷದಿದ್ದಾನೆ. ಯಾರ ಬಗ್ಗೆ ಹೇಳುತ್ತಿದ್ದಾರೆ? ಇಲ್ಲಿ ಯೋಸೇಫನ ಬಗ್ಗೆ ಹೇಳುತ್ತಿರುವುದನ್ನು ನೋಡಿದ್ರೆ ಅನೇಕ ಬಾರಿ ಹಳೆಯ ಒಡಂಬಡಿಕೆ ಹೊಸ ಒಡಂಬಡಿಕೆಯನ್ನ ಕಂಪ್ಯಾರಿಸನ್ ಮಾಡುವಾಗ ಯೇಸು ಕ್ರಿಸ್ತನನ್ನ ಒಂದು ಕಡೆ ಈಸಾಕನಿಗೆ ಹೋಲಿಸಿದ್ರೆ, ಇನ್ನೊಂದು ಕಡೆ ಯೇಸು ಕ್ರಿಸ್ತನನ್ನ ಅಂದ್ರೆ ಯೋಸೇಫನನ್ನ ಯೇಸು ಕ್ರಿಸ್ತನಿಗೆ ಹೋಲಿಸುವುದನ್ನ ನಾವು ಅಧ್ಯಯನಗಾರರ ಶಾಸ್ತ್ರಿಗಳ ಈ ಸತ್ಯವೇದ ಧ್ಯಾನ ಮಾಡುವ ವಿಚಾರದಲ್ಲಿ ನಾವು ಗಮನಿಸ್ತೇವೆ. ಇಲ್ಲಿ ಯಾಕೆ ಯೋಸೇಫನನ್ನ ಯೇಸು ಕ್ರಿಸ್ತನಿಗೆ ಅಲ್ಲಿ ಕಂಪೇರ್ ಮಾಡುತ್ತಿರೋದಂದ್ರೆ ಆತನು ಪಾಪವನ್ನ ದ್ವೇಷ ಮಾಡಿದವನಾಗಿದ್ದಾನೆ ಮತ್ತು ಅದೇ ರೀತಿಯಲ್ಲಿ ತನಗೆ ಬಂದಂತ ಶೋಧನೆಯಲ್ಲಿ ಆತನು ಜಯಿಸಿದವನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅದಕ್ಕೋಸ್ಕರವಾಗಿ ನಾವು ಕೀರ್ತನೆಯಲ್ಲಿ ನಾವು ಈ ರೀತಿಯಲ್ಲಿ ನೋಡ್ತಾ ಇದ್ದೇವೆ. ಕೀರ್ತನೆಯಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. ನಾವು ಯಾವಾಗಲೂ ಕೂಡ ಓದುವಂತ, ನಮಗೆ ಅನೇಕ ಜನರಿಗೆ ಬಾಯಾಟಿರುವಂತ ಕೀರ್ತನೆ ಆಗಿದೆ. ಕೀರ್ತನೆ 1ನೇ ಅಧ್ಯಾಯ 1ರಿಂದ 3 ವಚನಗಳನ್ನು ನೋಡುವಾಗ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ. 3ನೇ ವಚನದಲ್ಲಿ, ಅವನು ನೀರಿನ ಕಾಲುವೆಗಳಲ್ಲಿ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂತ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನ ಸನ್ನಿಧಾನದಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ, ಈ ಅಂಜೂರ ಮರಕ್ಕೂ ಈ ರೀತಿಯ ಒಂದು ಕ್ಯಾರೆಕ್ಟರ್ ಇರೋದುಂಟು. ಅಂಜೂರ ಮರದಲ್ಲಿ ಒಂದು ಸೀಸನ್ ಮಾತ್ರ, ಕೆಲವರಿಗೆ ಮಾತ್ರ ಹಣ್ಣು ಬಿಡುವಂತ, ಇದು ಮಧ್ಯಪ್ರಾಚ್ಯದಲ್ಲಿ ನಾವು ಹೋಗೋದಾದ್ರೆ ಮಾತ್ರ ಒಂದು ಸೀಸನ್ ಮಾತ್ರ ಹಣ್ಣು ಬಿಡುವಂತ ಸೀಸನ್ ಎಲ್ರಿಗೂ ಗೊತ್ತಿದೆ. ಆದ್ರೆ ಇನ್ನೊಂದು ಸೀಸನ್ ಇದೆ. ಅದೇ ಸಮಯದಲ್ಲಿ ಯೇಸು ಕ್ರಿಸ್ತನು ಆ ಮರದ ಬಳಿ ಈ ರೀತಿಯಲ್ಲಿ ಕೇಳುತ್ತಾ ಇದ್ದಾರೆ, ನೀನು ಎಲೆಗಳನ್ನೆಲ್ಲ ಬಿಟ್ಟಿದೀಯ, ಆದ್ರೆ ಹಣ್ಣು ಕಾಣ್ತಾ ಇಲ್ಲ ಅನ್ನೋದನ್ನ ಕೇಳುವಾಗ ಈ ವಾಕ್ಯವನ್ನ ಅನೇಕ ತರ್ಕವಾದಿಗಳು ಈ ರೀತಿಯಲ್ಲಿ ಕೇಳ್ತಾರೆ. ಯೇಸು ಕ್ರಿಸ್ತನಿಗೆ ಅಲ್ಲಿ ಬರ್ತಿದೆ, ಸೀಸನ್ ಅಲ್ಲದ ಸಮಯದಲ್ಲಿ ಅದು ಅಂಜೂರ ಮರ ಫಲ ಬಿಡುವಂತ ಒಂದು ಸಮಯವಾಗಿರಲಿಲ್ಲ ಎಂದು ಬರೆಯಲ್ಪಟ್ಟಿದೆ. ಆದ್ರೆ ನಿಜವಾಗಲೂ ಆಕ್ಚುಲಿ ಆಗಿ ಸೀಸನ್ ಎಂದು ನೋಡುವಾಗ ಅಲ್ಲಿ ಏನ್ ಸೀಸನ್, ಈಗ ಮಾರ್ಚ್ ಏಪ್ರಿಲ್ ತಿಂಗಳು ಅನ್ನೋದು ಮಾವಿನ ಸೀಸನ್ ಆಗಿದೆ. ಮಾವಿನ ಸೀಸನ್ ಅಂದ್ರೆ ಏನು? ಮಾರುಕಟ್ಟೆಗೆ ಮಾವು ಬಂದು ಅನೇಕ ಜನರು ತೆಗೆದುಕೊಂಡು ಹೋಗುವಂತ, ಮಾರಾಟಗಾರರು ಮಾರುವಂತ ಆ ಒಂದು ಕಾಲವನ್ನ ಆ ಸೀಸನ್ ಎಂದು ಕರೆಯುತ್ತಾರೆ. ಆದ್ರೆ ಈ ಅಂಜೂರದ ಮರ ಏನಂತಂದ್ರೆ ಇದಕ್ಕೊಂದು ಸೀಸನ್ ಇದೆ. ಇದನ್ನ ಮಾರುವಂತ ಅಥವಾ ಮಾರಾಟಗಾರರು ಆ ಒಂದು ಹಣವನ್ನ ಪಡೆಯುವಂತ ಒಂದು ಸೀಸನ್. ಆದ್ರೆ ಈ ಸೀಸನ್ ಅಲ್ಲದಿರುವ ಸಮಯದಲ್ಲಿ ಒಂದು ಫಲ ಬಿಡುತ್ತೆ. ಅದು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಹೇಳ್ತಾರೆ. ಅದು ಎಲ್ಲಿ ಫಲ ಬಿಡುತ್ತೆ ಅಂತ ನೋಡುವಾಗ ಕಾಂಡಗಳಲ್ಲಿ, ಆ ಅಂಜೂರ ಮರದ ಕಾಂಡಗಳಲ್ಲಿ ಮರಕ್ಕೆ ಅಟ್ಯಾಚ್ ಆಗಿರುವಂತ ಕೆಲವು ಹಣ್ಣುಗಳನ್ನು ಬಿಡುತ್ತೆ. ಆ ಹಣ್ಣು ಬಹಳ ರುಚಿಯಾಗಿರುತ್ತೆ ಅಂತ ಅನ್ಕೊಂಡು ಹೇಳ್ತಾರೆ. ಆವಾಗಲೇ ಈ ಒಂದು ಸಮಯದಲ್ಲೇ ಯೇಸು ಕ್ರಿಸ್ತನು ಆತನು ಆ ಮರದ ಬಳಿಗೆ ಬಂದಾಗ ಆತನು ಏನನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ? ಹಣ್ಣನ್ನ ನಿರೀಕ್ಷೆ ಮಾಡ್ತಾ ಇದ್ದಾನೆ. ಆದ್ರೆ ಹಣ್ಣು ಇರಲಿಲ್ಲ, ಎಲೆ ಮಾತ್ರ ಇದೆ ಅನ್ನೋದನ್ನ ನಾವು ಗಮನಿಸುತ್ತೇವೆ. ನಾವು ಎಲೆಗಳನ್ನ ಬಿಟ್ಟುವಂತಹ ಮರಗಳಾಗಿದ್ದೇವ, ಎಲೆಗಳು, ಚಿಗುರು ಮತ್ತು ಹಣ್ಣನ್ನು ಬಿಟ್ಟಂತ ಮರವಾಗಿದ್ದೇವ ಅನ್ನೋದನ್ನ ಇವತ್ತಿನ ದಿವಸ ಗಮನ. ಆದ್ರೆ ಯೋಸೇಫನ ವಿಚಾರದಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ, ಇವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಆಗಿರುವನು. ಅಂತ ಮರವು ತಕ್ಕ
ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯಗಳೆಲ್ಲವೂ ಸಫಲವಾಗುವುದು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು 12 ತಿಂಗಳು ಕೂಡ ಇದನ್ನು ಫಲವರ್ತನಾಗಿ ಫಲವನ್ನ ಕೊಡುವಂತ ವ್ಯಕ್ತಿಯಾಗಿರುತ್ತಾನೆ. ಈ ಆತ್ಮಿಕವಾದ ಅರ್ಥವನ್ನು ನೋಡುವಾಗ ಫಲಗಳೇನು ನೋಡುವಾಗ ನಾವು 9 ಫಲಗಳನ್ನ ನಾವು ನೋಡ್ತಾ ಇದ್ದೇವೆ. ಆ ಫಲಗಳನ್ನು ಕೊಡುವಂತ ವಿಶ್ವಾಸಿ ಆಗಿರಬಹುದು, ಸೇವಕರಾಗಿರಬಹುದು, ಅಪೊಸ್ತಲನಾಗಿರಬಹುದು, ಪ್ರವಾದಿ ಆಗಿರಬಹುದು, ಈತನೇ ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವಂತ ಮರವಾಗಿರುವನು. ಆ ಯೋಸೇಫನಿಗೆ ಕೊಟ್ಟಂತ ಆಶೀರ್ವಾದ ಇವನ ಮೇಲೆಯೂ ಇರುತ್ತದೆ ಅನ್ನೋದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಾದ್ರೆ ಎಲ್ಲಾ ಮರಗಳನ್ನ ಹೋಗಿ ನೀರಿನ ಕಾಲುವೆಗಳ ಬಳಿ ಬೆಳೆಯೋದಾದ್ರೆ ಕಾಲುವೆಗಳು ಎಷ್ಟು ಬೇಕಾಗುತ್ತದೆ, ಅಥವಾ ಮರಗಳನ್ನ ಬೆಳೆಯೋದಕ್ಕೆ ಜಾಗ ಸಿಗುತ್ತದೆ ಅನ್ನೋದನ್ನ ಇವತ್ತಿನ ದಿವಸ ನಾವು ಆಲೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ದೇವರು ಎಲ್ಲಾ ಮರಗಳನ್ನ ನೀವು ಕಾಲುವೆಗಳ ಕಡೆಗೆ ಬೆಳೆದಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಕರ್ತನು ಆಕಾಶದಿಂದ ಮಳೆಯನ್ನು ಸುರಿಸಿದ್ದೆಂದು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಕೆಳಗಡೆಯಿಂದ ನೀರು ಬಾರದೆ ಹೋದ್ರು ದೈವ ಕೃಪೆ ಇರುವುದಾದರೆ, ದೇವರ ಕೃಪೆ ಇರದ, ದೇವರ ದಯೆ ಇರುವುದಾದರೆ ದೇವರು ಮೇಲಿನಿಂದ ಮಳೆಯನ್ನು ಸುರಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮ. ಯೋಸೇಫನ ನಾವು ಚರಿತ್ರೆಯನ್ನು ಒಂದು ಚೂರು ಗಮನಿಸೋದಾದ್ರೆ, ಯೋಸೇಫನು ಈ ಆಶೀರ್ವಾದವನ್ನು ಹೊಂದುವಾಗ ಆತನು ಯಾರಾಗಿದ್ದಾನೆ? ಈಗ ಐಗುಪ್ತ ದೇಶದ ಪ್ರೈಮ್ ಮಿನಿಸ್ಟರ್ ಆಗಿದ್ದಾನೆ. ಪಟ್ಟಕ್ಕೆ ನೆಕ್ಸ್ಟ್ ಫರೋನ ನಂತರ ಎಲ್ಲಾ ಕಾರ್ಯಭಾರವನ್ನು ನೋಡುತ್ತಿದ್ದಂತ ವ್ಯಕ್ತಿ ಯೋಸೇಫನಾಗಿದ್ದಾನೆ. ಆತನು ಹೇಳಿದ್ರೆ ಏನು ಬೇಕಾದ್ರೆ ಐಗುಪ್ತ ದೇಶದಲ್ಲಿ ನಡೆಯುತ್ತೆ ಅನ್ನೋ ರೀತಿಯಲ್ಲಿ ಅದು ಯಾರು ಕೊಟ್ಟಂತ ಅಧಿಕಾರ ಆಗಿತ್ತು? ಫರೋನು ತನ್ನ ಕೆಳಗಡೆ ಇಟ್ಟುಕೊಂಡಂತ ಯೋಸೇಫನಿಗೆ ಕೊಟ್ಟಂತ ಅಧಿಕಾರ ಆಗಿತ್ತು. ಅದಕ್ಕೋಸ್ಕರವಾಗಿ ಆತನ ನೋಡಿ 23ನೇ ವಚನದಲ್ಲಿ ಬಿಲ್ಲುಗಾರರು, ಆದಿಕಾಂಡ 49ನೇ ಅಧ್ಯಾಯ 23ನೇ ವಚನ, ಬಿಲ್ಲುಗಾರರು ಬಂದು ಅವನನ್ನು ಕೆಣಕಿ ಬಾಣ ಎಸೆದು ಕವಿದರು. ಬಿಲ್ಲುಗಾರರು ಬಂದು ಬಾಣವನ್ನು ಎಸೆದು ತನಗೇನೋ ಆಗಬಾರದು ಕವಿದುಕೊಂಡರು. ಆದರೂ ಯಾಕೋಬನ ವಂಶಸ್ಥರು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನು ಬಂಡೆಯೂ ಆಗಿರುವ ಆತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಂತಿತು, ಅವನ ಕೈಗಳು ಚುರುಕಾಗಿ ಮಾಡಲ್ಪಟ್ಟವು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಕೆಲವು ಕಡೆ ಗುರಿ ಇಡುವವರು ಅವರು ನೋಡಿ ಗುರಿ ಇಡುತ್ತಾರೆ. ಕೆಲವು ಕಡೆ ಗುರಿ ಇಡುವವರು ನೀವು ಗುರಿ ಬೇಡ, ಅದನ್ನ ನಾವು ನೋಡಿಲ್ಲ, ಆದ್ರೆ ನೋಟ್ ಎಣಿಸುವಾಗ 100s ಅಥವಾ 500s 200s ನೋಟ್ ಎಣಿಸುವಾಗ ಕೆಲವರು ನಮ್ಮ ಮುಖವನ್ನೇ ನೋಡಿ ಇಲ್ಲಿ ಎಣಿಸ್ತಾ ಇರ್ತಾರೆ. ಅವರಿಗೆ ಕೈದ ಟಚ್ ಸ್ಪರ್ಶದಲ್ಲಿ ಎಷ್ಟು ನೋಟ್ ಲೆಕ್ಕ ಹಾಕ್ತಿದ್ದೀನಿ ಅಂತ ಅನ್ಕೊಂಡು ಅವ್ರಿಗೆ ಗೊತ್ತಾಗುತ್ತೆ. ಈ ರೀತಿಯಲ್ಲಿ ಒಂದು ಕಡೆ ನೋಡದೆ, ದೃಷ್ಟಿಯನ್ನ ನೋಡದೆ, ಇಲ್ಲಾಂತಂದ್ರೆ ಡ್ರೈವಿಂಗ್ ಬಗ್ಗೆನೇ ಆಲೋಚನೆ ಮಾಡಿ. ಕೆಲವರು ಯಾವ ರೀತಿ ಎಕ್ಸ್ಪರ್ಟ್ ಡ್ರೈವ್ ಇರ್ತಾರೆ ಅಂತಂದ್ರೆ ಈ ಕಡೆ ನೋಡ್ಕೊಂಡು ಡ್ರೈವ್ ಹೊಡಿತಾರೆ. ಅದು ನಂತರ ಆಕ್ಸಿಡೆಂಟ್ ಆಗೋದು ಅದು ವಿಷಯ ಬೇರೆ, ನೆಕ್ಸ್ಟ್ ಟೈಮ್. ಆದ್ರೆ ಕೂಡ ಅವರ ಒಂದು ಎಕ್ಸ್ಪೀರಿಯನ್ಸ್ ಏನಂತಂದ್ರೆ ನಾನು ಆ ಕಡೆ ನೋಡಿ ಅಂದ್ರೆ ಕೆಲವರು ಇನ್ನೊಂದು ರೀತಿಯ ಡ್ರೈವಿಂಗ್ ಇದೆ. ಆ ಡ್ರೈವಿಂಗ್ ಇನ್ನು ಅವ್ರು ಎಲ್ಲಿ ಕಲಿತಿದ್ದಾರೆ, ಯಾವ RTO ಅವರು ಕಲಿಸ್ಕೊಟ್ಟಿದ್ದಾರೆ ಗೊತ್ತಿಲ್ಲ. ಕೆಲವರು ಕಾಲಿನ ಮೇಲೆ ಕಾಲು ಹಾಕೊಂಡು ಹಿಂಗೆ ಡ್ರೈವಿಂಗ್ ಮಾಡೋರು ಇದ್ದಾರೆ. ಅದಕ್ಕೆ 2 ವೀಲರ್ಗೆ ಈಗ ಗೇರ್ಲೆಸ್ ಆಗಿರೋದ್ರಿಂದ ಅವರಿಗೆ ಕಾಲಲ್ಲಿ ಏನು ಕಾರ್ಯ ಮಾಡೋದಿರೋದಿಲ್ಲ. ಅದಕ್ಕೋಸ್ಕರವಾಗಿ ಕಾಲಿನ ಮೇಲೆ ಹೋಗಿದೆ. ಅದಕ್ಕೋಸ್ಕರವಾಗಿ ಈ ರೀತಿಯ ಡ್ರೈವಿಂಗ್ ಬಹಳ ಹಾನಿಕಾರಕ ನೋಡಿದೆ. ಆದ್ರೆ ಇಲ್ಲಿ ನಾನು ಹೇಳುವಂತ ವಿಚಾರ, ಗುರಿಯನ್ನ ಇಟ್ಟಂತ ವ್ಯಕ್ತಿ ಕಣ್ಣಲ್ಲಿ ನೋಡಿ ಗುರಿಯನ್ನು ಇಡ್ತಾರೆ. ಆದ್ರೆ ಇಲ್ಲಿ ಯೋಸೇಫನು ಎಂತ ವ್ಯಕ್ತಿ ಆಗಿದೆ ಅಂತಂದ್ರೆ, ಒಬ್ಬ ಬಿಲ್ಲನ್ನು ಹೊಡೆದು ಕವಿದು ಕುಡಿದುಕೊಂಡಿದ್ರು ಕೂಡ ಆ ಒಂದು ಶಬ್ದದ ಸಪ್ಪಳವನ್ನ ಕೇಳಿ ಶತ್ರು ಎಲ್ಲಿದ್ದಾನೆ ಅಂದುಕೊಂಡು ಹುಡುಕಿ ಬಾಣವನ್ನು ಹೂಡುವಂತ ಅಭಿಷೇಕ ತಂದೆಯ ಮುಖಾಂತರವಾಗಿ, ದೇವರ ಮುಖಾಂತರವಾಗಿ ಆತನಿಗೆ ದೊರಕ್ತಿದೆ ಅನ್ನೋದನ್ನ ನಾವು ನೋಡ್ತೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಯಾವ ರೀತಿ ಇದೆ ನೋಡುವಾಗ ಈತನಿಗೆ ಒಂದು ಕಣ್ಣಿಗೆ ಕಾಣದೇ ಇರುವಂತ, ಯಾಕಂದ್ರೆ ಇಲ್ಲಿ ಯಾರು ಬಾಣ ಬಿಡ್ತಾ ಇದ್ರೆ ಕಣ್ಣಿಗೆ ಕಾಣ್ತಾ ಇಲ್ಲ, ಆದ್ರೆ ಆ ಶತ್ರುವನ್ನು ಕೊಲ್ಲುವಂತ ಕ್ಷಮತೆಯನ್ನ ಯೋಸೇಫನಿಗೆ ಕೊಡಲ್ಪಟ್ಟಿದೆ ಅಂದ್ರೆ ಯಾಕೋಬನು ಹೇಳ್ತಾನೆ. ಹಾಗಾದ್ರೆ ಈ ದಿನಮಾನದಲ್ಲಿ ನಮಗೆ ಅದು ಯಾವ ರೀತಿಯಲ್ಲಿ ಅನ್ವಯಿಸ್ತದೆ ನೋಡುವಾಗ, ನಾವು ನೆಕ್ಸ್ಟ್ ಅರ್ಧ ಗಂಟೆಯಲ್ಲಿ, ನೆಕ್ಸ್ಟ್ 1 ಗಂಟೆಯಲ್ಲಿ, ಮಧ್ಯಾಹ್ನದ ಒಳಗಡೆ, ಸಂಜೆ ಒಳಗಡೆ ನಮಗೆ ಏನಾಗುತ್ತದೆ ನಮಗೆ ಗೊತ್ತಿಲ್ಲ, ಅದನ್ನ ನಾವು ಕಾಣ್ತಾ ಇಲ್ಲ. ಆದ್ರೆ ಕರ್ತನು ಅದನ್ನು ನಮಗೆ ಗೋಚರಪಡಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಮುಂದಿನ ಅರ್ಧ ಗಂಟೆಯಲ್ಲಿ, ಮುಂದಿನ 1 ಗಂಟೆಯಲ್ಲಿ, ಮುಂದಿನ ಮಧ್ಯಾಹ್ನದೊಳಗೆ, ಮುಂದಿನ ಸಂಜೆ ಒಳಗಡೆ ನಡೆಯುವಂತಹ ವಿಚಾರಗಳನ್ನ ದೇವರು
ಪ್ರಕಟಪಡಿಸಿ ನಮ್ಮನ್ನ ರಕ್ಷಿಸಿ. ಯಾಕಂದ್ರೆ ಅಲ್ಲಿ ಬರೆಯಲ್ಪಟ್ಟಿದೆ ಸ್ಪಷ್ಟವಾಗಿ, ಯಾಕೋಬನ ವಂಶಸ್ಥರನ್ನು ರಕ್ಷಿಸುವ ಪರಾಕ್ರಮಿಯ ಭುಜಬಲದಿಂದಲೂ ಇಸ್ರಾಯೇಲನಿಗೆ ಪಾಲಕನು ಬಂಡೆಯೂ ಆಗಿರುವ ಆತನ ಕಡೆಯಿಂದಲೂ ಅವನ ಬಿಲ್ಲು ಸ್ಥಿರವಾಗಿ ನಿಲ್ಲುವುದು. ಯಾರ ಮೇಲೆ? ಶತ್ರುವಿನ ಮೇಲೆ ಚುಚ್ಚಿ ಸ್ಥಿರವಾಗಿ ನಿಲ್ಲುವುದು. ಅಷ್ಟು ಚುರುಕಾಗಿ ಬಾಣವನ್ನ, ಅದಕ್ಕೋಸ್ಕರವಾಗಿಯೇ ಸರ್ವಾಯುಧಗಳ ಬಗ್ಗೆ ಪೌಲನು ಮಾತಾಡ್ತಿದ್ದಾನೆ. ಅದನ್ನ ಏನ್ ಮಾಡ್ತಾ ಇದ್ದಾರೆ? ನೀವು ನಿಮ್ಮ ಕೈಯಲ್ಲಿ ನನ್ನ ವಾಕ್ಯ ಎಂಬ ಕತ್ತಿಯನ್ನ ಕೊಟ್ಟಿದ್ದೇನೆ. ಸೈತಾನನ ಕಣ್ಣಿಗೆ ಕಾಣುವಂತ ವಿಚಾರವನ್ನು ನಿಮ್ಮ ಜೀವಿತದಲ್ಲಿ ಮಾಡುವಾಗ, ನೀವು ಕತ್ತಿ ಬೀಸುವಾಗ, ನೀವು ವಾಕ್ಯ ಎಂಬ ಕತ್ತಿಯನ್ನು ಉಪಯೋಗಿಸುವಾಗ ಆತನು ನಿಮ್ಮ ಕೈಗೆ ಸಿಕ್ಕಿ ಬೀಳುವ ಆಚನಾಗಿದೆ. ಹಲ್ಲೆಲೂಯ. ಅದಕ್ಕೋಸ್ಕರವಾಗಿ ಕರ್ತನು ತಾನೇ ಶಿಲುಬೆಯಲ್ಲಿ ಆ ಒಂದು ಸೈತಾನನ ತಲೆಯನ್ನು ಜಜ್ಜಿದ್ದು ಮಾತ್ರವಲ್ಲ, ಆತನ ಹೇಳ್ತಾ ಇದ್ದಾನೆ, ನಾನು ನಿಮ್ಮ ಮುಖಾಂತರವು ಸೈತಾನನ ತಲೆಯನ್ನ ಜಜ್ಜಿಸಲು ಬಯಸ್ತೇನೆ. ಹಲ್ಲೆಲೂಯ. ಯಾವ ಆದಾಮನ್ನು ನಾನು ಪ್ರೀತಿಸಿ, ನಾನು ರೂಪಿಸಿ, ನಾನು ಉಸಿರಿಸಿದ ಯಾವ ಆದಾಮನನ್ನ ಆತನು ಪಾಪಕ್ಕೆ ಎಳೆದನೋ ಅವತ್ತಿನ ದಿವಸವೇ ನಾನು ನಿರ್ಧಾರ ಮಾಡಿದೆ, ನಾನು ಅವಳ ಒಂದು ಸಂತತಿಗೆ ವಾಗ್ದಾನವನ್ನ ಕೊಟ್ಟೆ, ಪ್ರವಾದನೆಯನ್ನ ಕೊಟ್ಟೆ. ನಾನು ಏನೆಂದು ಕೊಟ್ಟೆ? ಈಕೆಯ ಸಂತತಿ ಶತ್ರುವಿನ ತಲೆಯನ್ನ ಜಜ್ಜುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ವಾಗ್ದಾನವೇ ಈಗ ನಮ್ಮ ಜೀವಿತದಲ್ಲಿ. ಅದಕ್ಕೋಸ್ಕರವಾಗಿ ಯೇಸುವಿನ ನಾಮವನ್ನು ಉಪಯೋಗಿಸಿಕೊಂಡು ಸೈತಾನನ ಬಲಗಳನ್ನು ನಾವು ಮುರಿಯುವವರಾಗಿದ್ದೇವೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯೋಸೇಫನು ಕರೆದು ಯಾಕೋಬನಿಷ್ಟು ಆಶೀರ್ವಾದವನ್ನ ಕೊಡ್ತಾ ಇದ್ದಾನೆ. ಯಾಕೋಬನನ್ನ ಆಶೀರ್ವಾದ ಕೊಟ್ಟ ನಂತರ ಅಲ್ಲಿ ನಾವು ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 13ನೇ ವಚನವನ್ನು ನೋಡುವಾಗ ಯೋಸೇಫ್ ಕುಲಗಳ ವಿಷಯದಲ್ಲಿ ಹೇಳಿದ್ದೇನೆಂದರೆ ಅವರ ಸೀಮೆಗೆ ಯೆಹೋವನ ಆಶೀರ್ವಾದವಾಗಲಿ. ಇದೀಗ ಯಾರ ಆಶೀರ್ವಾದ ಕೊಡ್ತಾ ಇದ್ದಾರೆ? ತಂದೆ ಆಶೀರ್ವಾದ ಯೋಸೇಫನ ಮೇಲೆ ಇಟ್ಟು, ಈಗ ಮೋಶೆ ಆ ಕುಲಗಳ ಮೇಲೆ, ಯೋಸೇಫನ ಕುಲಗಳ ಮೇಲೆ, ತಲೆಮಾರಿನ ಮೇಲೆ ಆಶೀರ್ವಾದವನ್ನು ನುಡಿತಾ ಇದ್ದಾನೆ. ನುಡಿಯುವಂತಹ ಸಂದರ್ಭದಲ್ಲಿ ಆತನು ಆಡಿರುವಂತಹ ಮಾತುಗಳನ್ನು ಗಮನಿಸಿರಿ. ಅವರ ಸೀಮೆಗೆ ಯೆಹೋವನ ಆಶೀರ್ವಾದವಾಗಲಿ. ಮೇಲಿನ ಆಕಾಶದಿಂದುಂಟಾಗುವ ಮಂಜು, ಕೆಳಗನ ಸಾಗಲದ ಸೆಲೆ, ವರ್ಷಕ್ಕೂ ತಿಂಗಳಿಗೂ ಆಗುವ ಬೆಳೆ, ಅನಾದಿಯಾದ ಪರ್ವತಗಳ ಉತ್ಪನ್ನ, ಶಾಶ್ವತವಾದ ಬೆಟ್ಟಗಳಿಂದ ಉಂಟಾಗುವ ಮೇಲು, ಭೂಮಿಯಲ್ಲಿ ಸಮೃದ್ಧಿಯಾಗಿ ಬೆಳೆಯುವ ಫಲ, ಇವೆಲ್ಲವುಗಳಲ್ಲಿ ಶ್ರೇಷ್ಠವಾದದ್ದು ಹೋರೆ ಬೆಟ್ಟದಲ್ಲಿನ ಮುಳ್ಳು ಗಿಡದಲ್ಲಿ ವಾಸಿಸಿದಾತನ ದಯೆಯು ಯೋಸೇಫ್ ವಂಶದವರ ಪಾಲಿಗೆ ಬರಲಿ. ಅಣ್ಣ ತಮ್ಮಂದಿರಿಗೆ ಪ್ರಭುವಾಗಿರುವ ಕುಲದವರ ಶಿರಸ್ಸಿನ ಮೇಲೆ ಉಂಟಾಗಲಿ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೇರೆ, ತಂದೆ ಹೇಳ್ತಾ ಇದ್ದಾನೆ, ಆತನು ಮಗನನ್ನ ನೋಡಿ ಈ ರೀತಿಯಲ್ಲಿ ಆಶೀರ್ವಾದ ಮಾಡಿದ್ರೆ, ನೀನು ಕಾಲುವೆಗಳಲ್ಲಿ ಬೆಳೆದಿರುವಂತ ಮರದಂತೆ ನೀನು ನಿರಂತರವಾಗಿ ಫಲ ಕೊಡ್ತೀಯ, ನಿನ್ನ ಬೇರುಗಳು ಚಾಚಲ್ಪಡುತ್ತವೆ, ನಿನ್ನ ಬೇರುಗಳು ವಿಸ್ತಾರವಾಗುತ್ತೆ ಅಂತ ಹೇಳಿದ್ರೆ, ಕರ್ತನೆ ಹೇಳ್ತಾ ಇದ್ದಾನೆ ಅಲ್ಲಿ ಯೋಸೇಫ್ ಕುಲಗಳ ವಿಷಯದಲ್ಲಿ ಹೇಳಿದ್ದೇನೆಂದ್ರೆ ಏನನ್ನ ಹೇಳ್ತಾ ಇದ್ದಾನೆ ನೋಡುವಾಗ, ಆ ತಲೆಮಾರಿನ ಈ ರೀತಿಯಲ್ಲಿ ಹೇಳಿದೆ, ವರ್ಷಕ್ಕೂ ತಿಂಗಳಿಗೂ ಆಗುವ ಬೆಳೆ, ಅದಕ್ಕಿಂತ ಮುಂಚೆ ಮೇಲಿನ ಆಕಾಶದಿಂದುಂಟಾಗುವ ಮಂಜು, ಕೆಳಗಣ ಸಾಗರದ ಸೆಲೆ ಎಂದು ನಾವು ನೋಡ್ತೇವೆ. ಹಲ್ಲೆಲೂಯಾ. ಕಾಲುವೆಗಳ ನೀರು ಒಂದು ದಿವಸ ಹೆಚ್ಚಾದ ಬಿಸಿಲು ಆ ವರ್ಷ ಬಂದರೆ ಅದು ಮುಗಿದು ಹೋಗ್ತದೆ, ಅದು ಹೀರಿ ಹೋಗ್ತದೆ, ಆವಿಯಾಗಿ ಹೋಗ್ತದೆ. ಆದ್ರೆ ಮೇಲಿನಿಂದ ಸುರಿಯುವಂತ ಮಂಜು, ಕೆಳಗಡೆಯಿಂದ ಬರುವಂತ ಸೆಲೆ, ಅದು ದೇವರ ಕಂಟ್ರೋಲ್ ಅಲ್ಲಿ ಇರುವಂತದ್ದು. ಹಲ್ಲೆಲೂಯಾ. ಆ ಒಂದು ಮಳೆಯನ್ನ ಹೊಂದಿದಂತ ಬೀಜ, ಆ ಒಂದು ಮಳೆಯನ್ನ, ಆ ಒಂದು ಸೆಲೆಯನ್ನ ಹೊಂದಿದಂತ ಆ ಒಂದು ಮರಗಳು ಎಂದಿಗೂ ಕೂಡ ಸವಟಿ ಹೋಗೋದಿಲ್ಲ, ಎಂದಿಗೂ ಕೂಡ ಒಣಗಿ ಹೋಗೋದಿಲ್ಲ. ಅಪ್ಪ ಹೇಳ್ತಾ ಇದ್ದಾನೆ, ಈ ಭೂಮಿಯಲ್ಲಿ ನನಗೆ ಕಣ್ಣಿಗೆ ಕಾಣ್ತಾ ಇದೆ, ಆ ಕಾಲುವೆಗಳ ಬಳಿ ನೀನು ನೆಲೆಗೊಂಡಿರಬೇಕು. ನೀನ್ ನೆಲೆಗೊಂಡ್ರೆ ಮಾತ್ರನೇ ನಿನಗೆ ಸಿಗುವಂತದ್ದು ಅಂತ ಹೇಳಿದ್ರೆ, ಆದ್ರೆ ಕರ್ತನೆ ಹೇಳ್ತಾ ಇದ್ದಾನೆ, ನೀನು ಎಲ್ಲಿ ಹೋದ್ರು ಕೂಡ ನೀನು ಆಶೀರ್ವದಿಸಲ್ಪಡುತ್ತೀಯ. ಯಾಕಂದ್ರೆ ನಿನ್ನನ್ನ ನಡೆಸುವುದು ಕಾಲುವೆಗಳಲ್ಲಿರುವಂತ ನೀರಲ್ಲ, ನಾನು ಸುರಿಸುವಂತ ಮಳೆಯಾಗಿದೆ, ನಾನು ಭೂಮಿಯಿಂದ ಕೊಡುವಂತ ಸೆಲೆಗಳ ನೀರಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ
ಸ್ತೋತ್ರವಾಗಲಿ. ಅದಕ್ಕೋಸ್ಕರವಾಗಿ ಈ ಒಂದು ಆಶೀರ್ವಾದ ನಾವು ನಂತರ ಮೋಶೆ ಬರೆದರೆ, ಯಾವ ಕಾಲಕ್ಕೆ ಮೋಶೆ ಬರೆದಿದ್ರೆ ನಮಗೆ ಗೊತ್ತಿಲ್ಲ, ಆದ್ರೆ ಆ ಒಂದು ಆತ್ಮನ ಮಳೆ ಇವನು ಯಾಕೋಬನ ಮೇಲೆ ಯೋಸೇಫನ ಮೇಲೆ ಸುರಿಯಲ್ಪಟ್ಟಿದೆ ಅನ್ನೋದಕ್ಕೆ ನಮಗೆ ಸಾಕ್ಷಿಯಲ್ಲಿ ನೋಡುವಾಗ ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನ ನಾವು ನೋಡುವಾಗ, ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನ, ಫರೋಹನು ತನ್ನ ಪರಿವಾರದವರಿಗೆ ಈತನಲ್ಲಿ ದೇವರ ಆತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನು ನಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಯಾವ ಆಲೋಚನೆ ತಂದೆಯಲ್ಲಿತ್ತು, ಒಂದು ಲಿಮಿಟೆಡ್ ಆಶೀರ್ವಾದವನ್ನು, ಆದ್ರೆ ದೇವರ ಒಂದು ಆಶೀರ್ವಾದ ಅದು ಅನ್ಲಿಮಿಟೆಡ್ ಆಗಿರುವಂತದ್ದು. ಹಲ್ಲೆಲೂಯಾ. ಆತನು ಕಾಣದೇ ಇರುವನ್ನ, ಅದನ್ನು ಕರೆಯುವ, ಆತನ ಇಲ್ಲದೆ ಇರುವುದನ್ನ ಅದನ್ನು ಕರೆಯುವ, ಆತನು ತನ್ನ ಸ್ವರದಿಂದ ಕರೆಯುವಂತ ದೇವರ ಆತನಾಗಿದ್ದಾನೆ. ಆತನು ಯೋಸೇಫನ ತಲೆಮಾರಿನ ಮೇಲೆ ಈ ಆಶೀರ್ವಾದವನ್ನ ಕೊಡುತ್ತಿರುವುದನ್ನು ನಾವು ಗಮನಿಸಿ. ಯಾಕಂದ್ರೆ ಯೋಸೇಫನ ಇಂದಿನ ದಿನಗಳನ್ನು ನೋಡುವಾಗ, ಇನ್ನು 5 ನಿಮಿಷಗಳ ಕಾಲ ನಾನು ತೆಗೆದುಕೊಳ್ಳುತ್ತೇನೆ. ಯೋಸೇಫನ ಇಂದಿನ ದಿನಗಳನ್ನು ನೋಡುವುದಾದ್ರೆ, ಆತನು ಎಲ್ಲಾ ವಿಚಾರದಲ್ಲಿ ಬಹಳ ಮುದ್ದು ಮಾಡಿ ಬೆಳೆಸಿದಂತ ಮಗನಾಗಿದ್ದಾನೆ. ಯಾರಿಂದ ಮುದ್ದು ಮಾಡಿದ್ದಾನೆ? ಒಬ್ಬ ತಂದೆಯಿಂದ ಮುದ್ದು ಮಾಡಿದಂತ ಬೆಳೆಸಿದಂತ ಮಗನಾಗಿದ್ದಾನೆ. ಅವನಿಗೆ ಅಲ್ಲೆಲ್ಲಾ ಅಣ್ಣಂದಿರು ಇರುವಾಗ ಆ ತಂದೆಯ ಜ್ಞಾನದಿಂದ ಕೊಡಲ್ಪಟ್ಟಂತ ಒಂದು ಅಂಗಿ ಅವನು ಹಾಕಿಕೊಳ್ಳುವಂತ ಒಂದು ಪ್ರಬುದ್ಧತೆ, ಒಂದು ವಿವೇಕ, ಜ್ಞಾನ ಆತನಿಗೆ ಇಲ್ಲದೆ ಇರುವಂತ ಸಂದರ್ಭ ಸಿಕ್ಕಿದಾಗ ಅದನ್ನೆಲ್ಲಾ ಅಣ್ಣಂದಿರಿಗೆ ಹೋಗುವಾಗ ಯಾವ ಒಂದು ನಿಲುವಂಗಿಯ ಬಗ್ಗೆ ಆತನಿಗೆ ಅಷ್ಟೊಂದು ಆಸೆ ಇಟ್ಟಿದ್ರು, ಈ ಲೋಕ ಸಂಬಂಧವಾದ ವಿಚಾರದ ಬಗ್ಗೆ ಅಷ್ಟೊಂದು ಆಸೆ ಇಟ್ಟಿದ್ದನೋ, ಆವಾಗ ಆ ಒಂದು ನಿಲುವಂಗಿ ಹರಿದು ಹೋಗುವಂತ ಪರಿಸ್ಥಿತಿ ಎದುರಾಯ್ತು. ಬೇರೆ ನೆಕ್ಸ್ಟ್ 2ನೇ ಸ್ಟೆಪ್ ನೋಡುವಾಗ, ಆತನು 44ನ ಮನೆಗೆ ಬಂದಾಗ ಆತನು ಬಹಳ ಸೌಂದರ್ಯವಾದ ಒಬ್ಬ ಹುಡುಗನಾಗಿದ್ದಾನೆ, ಯವನಸ್ಥ ಹುಡುಗ. ಆತನ ನೋಡುವಾಗ 44ನ ಹೆಂಡತಿ ಆಕೆ ಪ್ರೇರೇಪಣೆಗೊಳ್ತಾ ಇದ್ಲಂತೆ, ತನ್ನ ಅನುಭೋಗವನ್ನ ಮಾಡಬೇಕೆಂದು. ಆ ಒಂದು ಪ್ರೇರೇಪಣೆಯನ್ನು ಹೊಂದುವಂತಹ ಸಂದರ್ಭದಲ್ಲಿ ಕೂಡ ಆತನಲ್ಲಿ, ಆ ಶರೀರದಲ್ಲಿ ಇದ್ದ ಬ್ಯೂಟಿ, ಆ ಒಂದು ಸೌಂದರ್ಯ ಆಕೆಯನ್ನು ಎಳೆತಿದ್ದ. ಅದಕ್ಕೋಸ್ಕರವಾಗಿ ದೇವರು ಆ ಒಂದು ಸೌಂದರ್ಯವನ್ನ ಎಲ್ಲಿ ತೆಗೆದ ಆತನ ನೋಡುವಾಗ ಕಾರಾಗೃಹದಲ್ಲಿ ಅವನು ಆತನ ಸೌಂದರ್ಯವನ್ನ ಕಳೆದುಕೊಳ್ಳಬೇಕಾಯ್ತು. ಯಾವಾಗ ಇದನ್ನೆಲ್ಲವನ್ನ ಕಳೆದುಕೊಂಡು ಯೋಸೇಫನ ಕಾರಾಗೃಹದಲ್ಲಿ ನಿಲ್ಲುವಂತ ಸಂದರ್ಭದಲ್ಲಿಯೂ ಕೂಡ ಆತನು ಯಾರ ಸಹಾಯವನ್ನ ಕೇಳಿಕೊಳ್ಳಬೇಕಾಗಿತ್ತು? ಕರ್ತನ ಸಹಾಯವನ್ನ ಕೇಳಿಕೊಳ್ಳಬೇಕಾದ್ರೆ ಆತನು ಯಾರ ಸಹಾಯವನ್ನ ಕೇಳಿಕೊಂಡ? ಪಾನಗಾರನು ಮತ್ತು ಅಲ್ಲಿ ಭಕ್ಷ್ಯವನ್ನ ಬಡಿತಿರುವಂತ ಇಬ್ಬರು ವ್ಯಕ್ತಿಗಳ ಸಹಾಯವನ್ನ ಕೇಳಿಕೊಳ್ತಾರೆ. ಆದ್ರೆ ಅದನ್ನ ಅವರು ನೆನಪಿಸಿಕೊಳ್ಳೋದಿಲ್ಲ. ಆದ್ರೆ ದೇವರು ಆತನನ್ನ ನೆನಪಿಸಿಕೊಳ್ಳಲು, ಯಾಕೆಂತಂದ್ರೆ ಯೋಸೇಫನ ಪಟ್ಟವನ್ನ ಏರುವುದಕ್ಕೆ ಎಲ್ಲವನ್ನ ಕಳೆದುಕೊಂಡು ಸಿದ್ಧನಾಗಿದ್ದನು. ಅದಕ್ಕೋಸ್ಕರ ಇಂದಿನ ರಾತ್ರಿಯಲ್ಲಿ ಕಾರಾಗೃಹದಲ್ಲಿ ಇದ್ದಂತ ವ್ಯಕ್ತಿ, ತನ್ನ ಒಂದು ಸೌಂದರ್ಯವನ್ನ ಕಳೆದುಕೊಂಡಂತ ವ್ಯಕ್ತಿ, ತನ್ನ ಒಂದು ಒಳ್ಳೆಯ ವಸ್ತ್ರವನ್ನ ಕಳೆದುಕೊಂಡಂತ ವ್ಯಕ್ತಿಯನ್ನ ದೇವರು ರಾಜ ಸಿಂಹಾಸನದಲ್ಲಿ ಕುಳ್ಳಿರಿಸುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆವಾಗ ಅಲ್ಲಿ ಆದಿಕಾಂಡ 41ನೇ ಅಧ್ಯಾಯ 38ನೇ ವಚನ, ಫರೋಹನ ನೋಡಿ ಹೇಳ್ತಾ ಇದ್ದಾನೆ, ನೀನು ಒಳ್ಳೆ ಡ್ರೆಸ್ ಹಾಕಿದೀಯಲ್ಲ ಅಂತ ಹೇಳ್ತಾ ಇಲ್ಲ, ನೀನು ಒಳ್ಳೆ ಸೌಂದರ್ಯ ಉಳ್ಳವನು ಎಂದು ಹೇಳ್ತಾ ಇಲ್ಲ, ನಿನ್ನಲ್ಲಿ ದೇವರ ಆತ್ಮ ಉಂಟಲ್ಲ. ಹಲ್ಲೆಲೂಯಾ. ಈತನಿಗಿಂತ ಯೋಗ್ಯನಾದ ಪುರುಷನು ನಿಮಗೆ ಸಿಕ್ಕಾನೆ ಎಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ ಎಂದು ಹೇಳ್ತಾನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ದಿವಸ ನಾವು ಕೂಡ ದೇವರ ಆತ್ಮವನ್ನ ಹೊಂದಿರಬೇಕು. ಹಲ್ಲೆಲೂಯಾ. ದೇವರ ಆತ್ಮವನ್ನ ಹೊಂದಿರುವುದಂದ್ರೆ ಏನು? ಇವತ್ತಿನ ದಿವಸ ನಾವು ಪ್ರಶ್ನೆ ಮಾಡಬೇಕಾಗಿದೆ. ನಾವೇನು ದೈವಿಕವಾದ ಕಾರ್ಯಗಳನ್ನ ಮಾಡ್ತೀವಿ, ಸುವಾರ್ತೆ ಹೇಳ್ತೀವಿ, ಅಥವಾ ಇಲ್ಲಿ ಇನ್ಸ್ಟ್ರೂಮೆಂಟ್ಸ್ ನೋಡ್ತೀವಿ, ನಾನು ವರ್ಷಕ್ಕೆ ನಡೆಸೋದಾಗಿರ್ಬೋದು, ಏನೇ ಆಗಿರ್ಬೋದು, ಅದು ಅಭಿಷೇಕ ಆಗಿದೆ. ದೇವರು ನಮ್ಮ ಮೇಲೆ ಸುರಿಸಿರುವಂತ ಒಂದು ಕರೆಯುವಿಕೆಯ ಅಭಿಷೇಕ ಆಗಿದೆ. ಹಾಗಾದ್ರೆ ದೇವರ ಆತ್ಮನ ಸ್ನಾನ ಅಥವಾ ದೇವರ ಆತ್ಮನಿಂದ ನಾವು ನಡೆಸಲ್ಪಡೋದು ಏನು ಅನ್ನೋದನ್ನ ನಾವು ನೋಡುವಾಗ,
ನಾವು ಒಂದನ್ನ ಗಮನಿಸಬೇಕು. ನಾವು ಇದನ್ನು ಈ ದೇವರಾತ್ಮನ ಸ್ಥಾನದ ಬಗ್ಗೆ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನವನ್ನು ನಾವು ನೋಡುವಾಗ ಅಲ್ಲಿ ದೇವರಾತ್ಮನ ಸ್ನಾನದ ಬಗ್ಗೆ ಹೇಳಲ್ಪಟ್ಟಿದೆ. ನಾನಂತೂ ನಿಮ್ಮ ಮನಸ್ಸು, ಯಾರು ಹೇಳುವ ಮಾತಿದ್ದು? ಇದು ಸ್ನಾನಿಕನಾದ ಯೋಹಾನನು ಹೇಳುವಂತಹ ಮಾತಾಗಿದೆ. ನಾನಂತೂ ನಿಮ್ಮ ಮನಸ್ಸು ತಿರುಗಿಕೊಳ್ಳಬೇಕೆಂಬುದಕ್ಕೆ ನಿಮಗೆ ನೀರಿನಲ್ಲಿ ಸ್ನಾನ ಮಾಡಿಸುತ್ತೇನೆ. ಆದರೆ ನನ್ನ ಹಿಂದೆ ಬರುವವನು ನನಗಿಂತ ಶಕ್ತನು, ಆತನ ಕೆರಗಳನ್ನು ಹೊರಲಿಕ್ಕೂ ನಾನು ಯೋಗ್ಯನಲ್ಲ. ಆತನು ಪವಿತ್ರಾತ್ಮನಲ್ಲಿಯೂ ಬೆಂಕಿಯಲ್ಲಿಯೂ ನಿಮಗೆ ಸ್ನಾನ ಮಾಡಿಸುವನು. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನಮಾನಗಳಲ್ಲಿ ನಾನು ಅರಿತುಕೊಂಡಂತ ಅರ್ಥ ಮಾಡಿಕೊಂಡಂತ ಪವಿತ್ರಾತ್ಮನ ಸ್ನಾನ ಯಾವುದೆಂದು ನೋಡುವಾಗ, ದೇವರಾತ್ಮನು ನಮಗೆ ಏನನ್ನ ಹೇಳುತ್ತಾನೋ ಅದನ್ನ ಮಾಡುವುದೇ ಅದು ದೇವರ ಪವಿತ್ರಾತ್ಮನ ಸ್ನಾನ ಆಗಿದೆ. ಹಾಗಾದ್ರೆ ನಿನಗೆ ಅದು ಮಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರೆ, ಇದು ಮಾಡೋದಕ್ಕೆ ಇಷ್ಟ ಇಲ್ಲವಿದ್ರೂ ಕೂಡ ಆತನ ವಶವಾಗಿ ನೀವು ಮಾಡುವುದೇ ಪವಿತ್ರಾತ್ಮನ ಸ್ನಾನ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೆಹೆಜ್ಕೇಲನ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ನೀರುಗಳ ಮಟ್ಟ ಮೊಣಕಾಲ ತನಕ ಇತ್ತು, ಸೊಂಟದ ತನಕ ಇತ್ತು, ಕುತ್ತಿಗೆ ತನಕ ಇತ್ತು. ತದನಂತರ ಕಂಪ್ಲೀಟ್ ಆಗಿ ಮುಳುಗಿಸಿ ಆತನ ಈಜಾಡುವುದಕ್ಕೆ ಪ್ರಾರಂಭಿಸಿದನನ್ನು ಕೂಡ ಯೆಹೆಜ್ಕೇಲನ ಪ್ರವಾದನೆಯಲ್ಲಿ ನೋಡ್ತೇವೆ. ಕೆಲವರಿಗೆ ಮೊಣಕಾಲಿನ ತನಕ ಪವಿತ್ರಾತ್ಮನ ಸ್ನಾನ ಉಂಟಾಗಿರುತ್ತದೆ, ಕೆಲವರಿಗೆ ಸೊಂಟದ ತನಕ ಪವಿತ್ರಾತ್ಮನ ಸ್ನಾನ ಉಂಟಾಗಿರುತ್ತದೆ, ಕೆಲವರಿಗೆ ಕುತ್ತಿಗೆ ತನಕ ಪವಿತ್ರಾತ್ಮನ ಸ್ನಾನ ಉಂಟಾಗಿರುತ್ತದೆ, ಕೆಲವರಿಗೆ ಸಂಪೂರ್ಣವಾದ ಅವರು ತೇಲಾಡುತ್ತಿರ್ತಾರೆ. ದೇವರಾತ್ಮನು ಏನನ್ನ ಹೇಳುತ್ತಾನೋ ಅದನ್ನ ಮಾತ್ರ ಮಾಡುವವರಾಗಿರುತ್ತಾರೆ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸ ದೇವರ ಪವಿತ್ರಾತ್ಮನ ಸ್ನಾನ ಉಂಟಾಗುವುದಕ್ಕೋಸ್ಕರವಾಗಿ ಕರ್ತನಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಕರ್ತನು ನಮ್ಮನ್ನ ಒಳಗಡೆ ಇರುವಂತ ಜನರು ಯೋಸೇಫನ ರೀತಿಯಲ್ಲಿ ಈತನಲ್ಲಿ ದೇವರಾತ್ಮ ಉಂಟಲ್ಲ, ಈತನಲ್ಲಿ ದೇವರಾತ್ಮನ ಚಲನೆ ಉಂಟಲ್ಲ, ಈತನಲ್ಲಿ ಅದೃಶ್ಯವಾದ ಒಂದು ಶಕ್ತಿಯ ಚಲನೆ ಉಂಟಲ್ಲ ಅನ್ನೋದನ್ನು ನೋಡಿ ಹೇಳಬೇಕಾದ್ರೆ ಆ ಒಂದು ಸ್ನಾನವನ್ನ ನಾವು ಹೊಂದಬೇಕಾಗಿದೆ. ನಮಗೆ ಅನೇಕ ಬಾರಿ ಕೆಲವು ವಿಚಾರಗಳು ದೇವರು ಹೋಗುತ್ತಾ ನಡೆಯುತ್ತಾ ತಿಳಿಸುವಾತನಾಗಿದ್ದಾನೆ. ಅದೇ ರೀತಿ ಈ 10 ವರ್ಷಗಳ ಜರ್ನಿಯಲ್ಲಿ ಈ ಪವಿತ್ರಾತ್ಮನ ಸ್ಥಾನದ ಬಗ್ಗೆ ನಮಗೆ ಯಾವ ರೀತಿಯ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂತಂದ್ರೆ, ನಾವು ಏನು ಕೀಬೋರ್ಡ್ ಹೊಡಿತೀವೋ ಅಥವಾ ನಾವು ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ಆಗುತ್ತೋ ಅಥವಾ ನಾವು ಯಾವುದೇ ಕಾರ್ಯಗಳನ್ನ ಸುವಾರ್ತೆಗಳನ್ನ ಹೇಳುವಂತ ಸಂದರ್ಭ, ಇದೆಲ್ಲವೂ ಕೂಡ ಪವಿತ್ರಾತ್ಮನ ಸ್ನಾನ ಉಳ್ಳವನಾಗಿ ನಾನು ಮಾಡ್ತಾ ಇದ್ದೇನೆ ಎಂದು ಅಂದುಕೊಂಡಿದ್ದೆ. ಆದ್ರೆ ಅದು ಪವಿತ್ರಾತ್ಮನ ಸ್ನಾನ ಅಲ್ಲ, ದೇವರು ಕೊಟ್ಟಿರುವಂತ ಅಭಿಷೇಕ ಆಗಿದೆ. ಹಲ್ಲೆಲೂಯಾ. ದೇವರು ಯಾವ ಒಂದು ಅಭಿಷೇಕವನ್ನು ನಿಮ್ಮ ಮೇಲೆ ಇಟ್ಟಿದ್ದಾರೋ ಅದು ನೀನು ಪಾಪಿ ಆಗಿದ್ರು ಕೂಡ ಅದು ಕಾರ್ಯ ಮಾಡುತ್ತದೆ. ನೀನು ಚೆನ್ನಾಗಿ ದೇವರಲ್ಲಿ ಇದ್ರೂ ಕೂಡ ಕಾರ್ಯ ಮಾಡುವಂತಿದೆ. ಆದ್ರೆ ಪವಿತ್ರಾತ್ಮನ ಸ್ನಾನ ಅನ್ನೋದು, ನಿನ್ನಲ್ಲಿ ದೇವರಾತ್ಮನ ನಡೆಸುವಿಕೆ ಅನ್ನೋದು, ನಿನ್ನನ್ನ ಸತ್ಯದ ಮಾರ್ಗದಲ್ಲಿ ನಡೆಸುವುದು ಅನ್ನೋದು, ಅದು ಪವಿತ್ರಾತ್ಮನ ಸ್ನಾನವನ್ನ ಸಂಪೂರ್ಣವಾಗಿ ಹೊಂದಿದ್ದರೆ ಮಾತ್ರವೇ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ಇದರ ಪರಿಪೂರ್ಣತೆಯನ್ನು ನಾವು ಎಲ್ಲಿ ನೋಡಿದೆವು? ಯೇಸು ಕ್ರಿಸ್ತನಲ್ಲಿ ನಾವು. ಅದಕ್ಕೋಸ್ಕರವಾಗಿ ಆತನು ಗೆತ್ಸೆಮನೆ ತೋಟಕ್ಕೆ ಬಂದಾಗ ಆತನು ಏನ್ ಹೇಳ್ತಾ ಇದ್ದಾನೆ? ನಾನು ಹಿಂಸೆ ಪಡುವುದಕ್ಕೆ ಹೋಗ್ತಾ ಇದ್ದೇನೆ, ನಾನು ಕಷ್ಟ ಪಡುವುದಕ್ಕೆ ಹೋಗ್ತಾ ಇದ್ದೇನೆ, ನನ್ನ ಫ್ಯೂಚರ್ ಅನ್ನ, ನನ್ನ ಭವಿಷ್ಯತ್ತನ್ನ ನಾನು ಆಗಲೇ ನೋಡಿದ್ದೇನೆ ತಂದೆಯೇ, ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂದು ಹೇಳುವಾಗ ಆತನು ಒಂದು ಮಾತನ್ನು ಹೇಳ್ತಾನೆ, ಪ್ರೇರೆ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ನೆರವೇರಲಿ. ಹಲ್ಲೆಲೂಯಾ. ಫಾರ್ ಎಕ್ಸಾಂಪಲ್ ಆಗಿ ಹೇಳುವುದಾದ್ರೆ, ನಾವೇನಾದರೂ ಒಂದು ವಸ್ತುವನ್ನ ತೆಗೆದುಕೊಳ್ತೇನೆ ಅನ್ನೋದಾದ್ರೆ, ದೇವರಾತ್ಮನು ಅಥವಾ ಯಾವ್ದಾದ್ರು ಟೂರ್ಗೆ ಹೋಗ್ತೀನಿ ಅಂತಂದ್ರೆ ದೇವರಾತ್ಮ ನಿಮಗೆ ತಕ್ಷಣವಾಗಿ ಇದನ್ನ ತೆಗೆದುಕೊಳ್ಳಬೇಡಿ. ನಿಮ್ಮ ಹತ್ರ ಹಣ ಇದೆ, ನಿಮಗಿರುವಂತೆಲ್ಲ ಫೆಸಿಲಿಟಿಗಳಿದಾವೆ, ಎಲ್ಲವೂ ಕೂಡ ಕೈಯಲ್ಲಿ ಇಟ್ಟುಕೊಂಡಿದ್ದೀರಾ. ದೇವರಾತ್ಮನು ತಕ್ಷಣ ನಿಮಗೆ ಹೇಳ್ತಾನೆ, ಇದು ಬೇಡ, ಇದನ್ನ ಕೈ ಹಾಕಬೇಡ ಅಂತ ಹೇಳಿ. ಯಾವಾಗ ನೀನು ಅದನ್ನ ಕೈ ಹಾಕದೆ ಯಾವಾಗ ದೇವರಾತ್ಮನ ಸ್ವರಕ್ಕೆ ಕಿವಿಗೊಡುತ್ತೀಯೋ ಅದು ದೇವರಾತ್ಮನ ಸ್ನಾನವನ್ನು ಹೊಂದಿದವನಾಗಿದ್ದಾನೆ. ಹಲ್ಲೆಲೂಯಾ. ಇನ್ನೂ ಸಿಂಪಲ್ ಆಗಿ ನೋಡೋದಾದ್ರೆ, ನಿನ್ನ ಮುಂದೊಂದು ಬಾಳೆಹಣ್ಣು ಇಟ್ಟಿರುತ್ತೆ, ನೀನು ಬಾಳೆಹಣ್ಣು ನೋಡಿ ಈ ಒಂದು 2 ನಿಮಿಷದಲ್ಲಿ ನಾನು ತಿನ್ನೋಣ ಅಂತ ಅನ್ಕೊಂಡು ಆಲೋಚನೆ ಮಾಡ್ತಿದ್ಯಾ. ದೇವರಾತ್ಮ ನಿನ್ನ ಕಿವಿಯಲ್ಲಿ ಹೇಳ್ತದೆ, ಈ ಬಾಳೆಹಣ್ಣು ತಿನ್ನಬೇಡ, ನಿನ್ನ ದೇಹಕ್ಕೆ ಒಳ್ಳೇದಲ್ಲ, ನೀನು ಅದನ್ನು ಮುಟ್ಟಬೇಡ ಅಂತ ಅನ್ಕೊಂಡಿದ್ರೆ, ನೀನು ಮುಟ್ಟದೇ ಇರುವುದಾದ್ರೆ ಅದು ದೇವರಾತ್ಮನ ಸ್ನಾನ ಉಳ್ಳವನಾಗಿದ್ದಾನೆ. ಹಲ್ಲೆಲೂಯಾ. ಇದರಲ್ಲಿ ಡಿಫರೆನ್ಸ್ ಇರುತ್ತೆ. ಯಾಕೆಂದ್ರೆ ಕೆಲವರಿಗೆ ಮೊಣಕಾಲಿನ ಮಟ್ಟಕ್ಕೆ ಮಾತ್ರ ತುಂಬಿರುತ್ತಾರೆ,
ಕೆಲವರಿಗೆ ಸೊಂಟದ ಮಟ್ಟಿಗೆ ಮಾತ್ರ ಸ್ನಾನಗೊಂಡಿರುತ್ತಾರೆ, ಕೆಲವರಿಗೆ ಕುತ್ತಿಗೆ ಮಟ್ಟಕ್ಕೆ ಮಾತ್ರ ಸ್ನಾನಗೊಂಡಿದ್ದಾರೆ, ಕೆಲವರು ಸಂಪೂರ್ಣವಾಗಿ ಸ್ನಾನಗೊಂಡು ತೇಲಾಡುತ್ತಿರುತ್ತಾರೆ. ನೋಡ್ರಿ, ಅವರು ದೇವರ ಆತ್ಮನ ಒಂದು ವಿಚಾರವನ್ನು ಕೂಡ ಯಾವುದೇ ಅಲ್ಲಗಿಳೆಯದೆ ಅದರಂತೆ ನಡೆಯುವವರಾಗಿರ್ತಾರೆ. ಹಲ್ಲೆಲೂಯ. ಇದನ್ನು ನಾವು ಸಂಪೂರ್ಣವಾಗಿ ಕ್ರಿಸ್ತನ ಜೀವಿತದಿಂದ ನಾವು ಅರಿತುಕೊಂಡವೆಂದು ನಾವು ನೋಡ್ತೇವೆ. ಅವರು ಯಾಕಂತಂದ್ರೆ ಈಗ ನಾವು ಯೋಹಾನನನ್ನು ಕೂಡ ನಾವು ಗಮನಿಸುವಾಗ ಆತನಿಗೆ ಯಾವುದೇ ಒಬ್ಬ ವ್ಯಕ್ತಿಗೆ ಪದ್ಮೋಸ್ ದ್ವೀಪದಲ್ಲಿ ನಾನು ತೆಗೆದುಕೊಂಡು ಹಾಕ್ತಾರೆ ಎಂದು ಅಂದಾಗ ಖಂಡಿತವಾಗಿ ನಾನು ಯೇಸು ಕ್ರಿಸ್ತನವನಲ್ಲ, ನನಗೆ ಯೇಸು ಕ್ರಿಸ್ತ ನನಗೆ ಸಂಬಂಧವಿಲ್ಲ ಅಂತ ಅನ್ಕೊಂಡು ಹೇಳ್ಬಿಡ್ತಾ ಇದೆ. ಆದ್ರೆ ಇವನು ಯಾವುದೇ ಕಾರಣಕ್ಕೂ ನನಗೆ ಆ ಪರಿಸ್ಥಿತಿ ಹೋದ್ರೂ ಪರವಾಗಿಲ್ಲ, ನನ್ನ ದೇಹ ಆತ್ಮ ಪ್ರಾಣದ ಬಗ್ಗೆ ನಾನು ತಲೆಗೆಡಿದ ನನ್ನ ತಂದೆ ನನ್ನ ಕರ್ತನು ಏನನ್ನ ಹೇಳ್ತಾನೋ ಆತನ ನಾಮವನ್ನು ಅಲ್ಲ ಕೇಳಿದಾಗ ನಾವು ಎಂದಿಗೂ ಸಿದ್ಧ ಇಲ್ಲ. ಹಲ್ಲೆಲೂಯಾ. ಅದಕ್ಕೋಸ್ಕರವಾಗಿ ನಾವು ಸ್ಟೆಫನನ್ನು ನೋಡುವಾಗ ಆತನು ದೇವರ ಆತ್ಮನಿಂದ ಸಂಪೂರ್ಣವಾಗಿ ತುಂಬಲ್ಪಟ್ಟಿದ್ದಾನೆ ಅನ್ನೋದನ್ನು ನೋಡುವಾಗ ಆತನಿಗೆ ಕಲ್ಲು ಹೊಡಿತಿದ್ದರೂ ಕೂಡ ಆತನಿಗೆ ಯಾವುದೇ ರೀತಿಯ ಅಷ್ಟು ದೊಡ್ಡ ನೋವುಗಳೇ ಇಕ್ಕಿಲ್ಲ. ಯಾಕೆಂದ್ರೆ ಆತನ ದೇಹ ಆತ್ಮ ಪ್ರಾಣ ಶರೀರ ದೇವರ ಆತ್ಮನ ಸ್ಥಾನದಿಂದ ತುಂಬಿಕೊಂಡಿದ್ದ. ಆತನ ದೇವರ ಆತ್ಮನ ಆ ಹೊಳೆಯಲ್ಲಿ ಸಾಗರದಲ್ಲಿ ಆತನು ಈಜಾಡುವಂತ ವ್ಯಕ್ತಿಯಾಗಿದ್ದನು. ಆ ರೀತಿಯಲ್ಲಿ ನಮಗೆ ಅನುಭವವೇ, ಯಾರೇ ಏನೇ ಅಂದರೂ ಕೂಡ ನಮಗೆ ಯಾವುದೇ ತೊಂದರೆ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಇವತ್ತಿನ ದಿವಸದಿಂದ ಕರ್ತನಲ್ಲಿ ಪ್ರಾರ್ಥನೆ ಮಾಡುವವರಾಗೋಣ. ದೇವರ ಆತ್ಮನೆ, ನನಗೆ ನಿನ್ನ ಸ್ನಾನವನ್ನು ದಯಪಾಲಿಸು, ನನ್ನಲ್ಲಿ ನಿನ್ನ ಆತ್ಮನನ್ನ ತುಂಬಿಸು ಸ್ವಾಮಿ, ನನಗೆ ನೀನು ತುಂಬಿಸಿ ನಡೆಸು ಎಂದು ಕೇಳಿಕೊಳ್ಳೋಣ. ಯಾಕಂತಂದ್ರೆ ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನ ನೋಡುವಾಗ, ನನಗೂ ಆತನ ಗುರುತಿರಲಿಲ್ಲ, ಆದರೆ ನೀರಿನ ಸ್ನಾನವನ್ನು ಮಾಡಿಸುವುದಕ್ಕೆ ನನ್ನನ್ನು ಕಳುಹಿಸಿದಾತನು ಯಾವನ ಮೇಲೆ ಆತ್ಮವು ಇಳಿದು ಬಂದು ಇರುವುದನ್ನು ನೀನು ನೋಡುವಿಯೋ ಆತನೇ ಪವಿತ್ರಾತ್ಮದ ಸ್ನಾನವನ್ನು ಕೊಡುವವನು ಎಂದು ತಾನೇ ನನಗೆ ಹೇಳಿದನು. ನಾನು ಅದನ್ನು ನೋಡಿ ಈತನೇ ದೇವಕುಮಾರನೆಂದು ಸಾಕ್ಷಿ ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಇವತ್ತಿನ ದಿವಸ ದೇವಕುಮಾರನು, ಕರ್ತನು, ಒಡೆಯನು ಎಲ್ಲ ಆಗಿರುವಂತ ಮುಂದೆ ನಾವು ಮೊಣಕಾಲವರಿಗೆ ಕೇಳಬೇಕಾದ ವಿಚಾರ, ನಮಗೆ ಅಭಿಷೇಕ ಕೊಡಲ್ಪಟ್ಟಿದೆ, ಆ ಕಾರ್ಯಗಳನ್ನೆಲ್ಲ ನಾವು ಮಾಡ್ತಾ ಇದ್ದೇವೆ ಅಭಿಷೇಕದಿಂದ. ಆದರೆ ದೇವರ ಆತ್ಮನ ಸ್ನಾನ ನಮಗೆ ಉಂಟಾಗಬೇಕಾಗಿದೆ. ಆ ಬ್ಯಾಪ್ಟಿಸಮ್ ಆಫ್ ಹೋಲಿ ಸ್ಪಿರಿಟ್ ನಮಗೆ ಆಗುದಾದ್ರೆ ನಮಗೆ ಯಾವುದೇ ರೀತಿಯಲ್ಲಿ ಯಾವುದೇ ಅಂಶಗಳು ಬಂದ್ರು, ಯಾವುದೇ ಟೆಂಪ್ಟೇಷನ್ ಬಂದ್ರು ಕೂಡ ನಮಗೆ ಯಾವುದೇ ಕಷ್ಟಗಳು ಕೂಡ ಅದನ್ನ ದೂರ ತಳ್ಳುವುದಕ್ಕೆ ಆಗೋದಿಲ್ಲ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 33ನೇ ವಚನವನ್ನ ನಾವು ಕರ್ತನ ಆ ದೇವಕುಮಾರನ ಮುಂದೆ ನಮ್ಮನ್ನ ನಾವು ತಗ್ಗಿಸಿಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರ ಯೇಸಪ್ಪ. ಕರ್ತನೇ ರಾಜ, ಈ ಒಂದು ಕರ್ತನೆ ರಾಜ ಮುಂಜಾವಿನ ಸಮಯದಲ್ಲಿ ಕರ್ತನೆ ಯೋಸೇಫನಿಗೆ ಕೊಟ್ಟಂತ ವಾಗ್ದಾನ, ಕರ್ತನೆ ತಂದೆ ಕೊಟ್ಟಂತ ವಾಗ್ದಾನಕ್ಕೂ ತಂದೆ ಕೊಟ್ಟಂತ ಆಶೀರ್ವಾದಕ್ಕೂ ನೀನು ಕೊಟ್ಟಂತ ಆಶೀರ್ವಾದ ಬಹಳ ಕರ್ತನೆ ರಾಜ ಒಂದು ಕರ್ತನೆ ಡಿಫರೆನ್ಸ್ ಅನ್ನ ನಾವು ನೋಡ್ತಾ ಇದ್ದೇವೆ. ಆತನಲ್ಲಿ ಮಳೆಯನ್ನು, ಆತ್ಮಿಕ ಮಳೆಯನ್ನು ಸುರಿಸಿದ ದೇವರೇ, ದೇವರ ಆತ್ಮರನ್ನ ಆತನಲ್ಲಿ ನೆಲೆಸಿದ ದೇವರೇ, ಇವತ್ತಿನ ದಿವಸ ಕರ್ತನೆ ನೀವು ನಮ್ಮಲ್ಲಿ ಕೂಡ ದೇವರ ಆತ್ಮನ ನೆಲೆಸಲ್ಪಡುವುದಕ್ಕಾಗಿ ಸಹೋದರ ಕರ್ತನೆ, ದೇವರ ಆತ್ಮನ ನೆಲೆಗೊಳ್ಳುವುದಕ್ಕೆ ಕರ್ತನೆ ರಾಜ ನಿತ್ಯ ನಿರಂತರವಾಗಿ ಫಲವನ್ನ ಬಿಡುವಂತ ಮರವಾಗುವುದಕ್ಕೆ ಕರ್ತನೆ ಅವಕಾಶ ಕೊಡುವುದಕ್ಕೆ ನಮ್ಮಲ್ಲಿರುವಂತಹ ಕರ್ತನೆ ಬೇಡವಾದ ಸಂಗತಿಗಳನ್ನ ಕರ್ತನೆ ನಮ್ಮ ಹೃದಯದಿಂದ ನಮ್ಮ ಜೀವಿತದಿಂದ ತೆಗೆದುಹಾಕು ಯೇಸುವಿನ ನಾಮದಲ್ಲಿ. ಕರ್ತನೆ ನಾವು ನಿನ್ನ ವಶಕ್ಕೆ ಒಳಪಟ್ಟು ಜೀವಿಸುವ ಕಾರ್ಯ ಮಾಡು ಕರ್ತನೆ ರಾಜ. ಅನೇಕ ಕರ್ತನೆ ರಾಜ ನಮ್ಮ ಶರೀರ ಭಾವದ ಕರ್ಮಗಳು ಕರ್ತನೆ ಬಲಹೀನತೆಗಳ ನಿಮಿತ್ತವಾಗಿ ಇವತ್ತಿನ ದಿವಸ ಅನೇಕ ಕಷ್ಟ, ನೋವುಗಳು, ಬಾಧೆಗಳು ಕರ್ತನೆ ಅನೇಕ ನಷ್ಟಗಳನ್ನು ಅನುಭವಿಸ್ತಿರೋದು. ಆದ್ರೆ ಇವತ್ತಿನ ದಿವಸದಿಂದ ನಮ್ಮನ್ನ ಮಾರ್ಪಾಟುಗೊಳಿಸುವ ಯೇಸುವೇ, ನಾವು ನಿನಗೋಸ್ಕರ ಜೀವಿಸಬೇಕು ಕರ್ತನೆ, ನಾವು ನಿನ್ನಲ್ಲಿ ನಡೆಸಬೇಕು ಕರ್ತನೆ, ನಿನ್ನ ಕಾರ್ಯಗಳನ್ನು ನಾವು ಮಾಡಬೇಕು ಕರ್ತನೆ, ನಿನ್ನ ಕರ್ತನೆ ನಿನ್ನ ಬಲದಿಂದ ನಾವು ಸವಾಲುಗಳನ್ನು ಎದುರಿಸಬೇಕಾಗಿದೆ. ನಮಗೆ ಸಹಾಯ ಮಾಡು ಕರ್ತನೆ. ವಿರೋಧವಾಗಿ ಕಾರ್ಯ ಮಾಡುವಂತಹ ಎಲ್ಲಾ ಸೈತಾನನ ಕಾರ್ಯಗಳನ್ನ ನಜರೇತಿನ ಯೇಸುವಿನ ನಾಮದಲ್ಲಿ ಬಂಧಿಸಿ ಮುರಿದಾಕ್ತಾರೆ. ಬಿಡುಗಡೆ ಉಂಟು ಮಾಡಿ ನಿನ್ನ ತಾನೇ ನಡೆಸು. ಕರ್ತನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ತೇನೆ, ಜೀವವುಳ್ಳ ತಂದೆಯೇ, ಆಮೆನ್.